ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 30ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಶ್ರೀಕೃಷ್ಣ ಎಲ್ಲ ಕಡೆ ಇರೋದು ಮತ್ತು ಎಲ್ಲದರಲ್ಲೂ ಶ್ರೀಕೃಷ್ಣ ಇರೋದನ್ನ ಬಲರಾಮ ಹೇಗೆ ನೋಡ್ದ ಅನ್ನೋದನ್ನ, ವ್ರಜದಲ್ಲಿ ಬ್ರಹ್ಮದೇವ ಕರುಗಳನ್ನ ಗೋಪಬಾಲಕರನ್ನೆಲ್ಲ ಅಪಹರಣ ಮಾಡಿದಾಗ ಕೃಷ್ಣನೇ ಎಲ್ಲವೂ ಆಗಿ ಹೇಗೆ ಇದ್ದ ಅನ್ನೋದನ್ನ ನೋಡಿದ್ವಿ. ಆಮೇಲೆ ಗೋಪಬಾಲಕಿಯರು ಎಲ್ಲ ಕಡೆ ಪ್ರೀತಿಯಿಂದ ತುಂಬಿರುವಂತಹ ಕಣ್ಣುಗಳಿಂದ ನೋಡ್ತಾರೆ. ಅಂದರೆ ಅವರ ಹೃದಯದಲ್ಲೂ ಅವರ ಕಣ್ಣುಗಳಲ್ಲೂ ಆ ಭಗವಂತನೇ ಇರೋದ್ರಿಂದ ಅವ್ರಿಗೆ ಎಲ್ಲ ಕಡೆ ಕೂಡ ಶ್ಯಾಮಮಯವಾಗಿ ಕಾಣಿಸ್ತಾ ಇದೆ. ಅಂದರೆ ಏನು, ಯಾರನ್ನ ಎಲ್ಲಿ ಮೋಡವನ್ನು ನೋಡಿದ್ರು, ನೀರನ್ನು ನೋಡಿದ್ರು, ಯಾರನ್ನ ನೋಡಿದ್ರು ಎಲ್ಲ ಅವರಿಗೆ ಕೃಷ್ಣಮಯನೇ. ಸೂರ್ಯನ ಕಿರಣಗಳು ಕೂಡ ಕೃಷ್ಣನಂತೆ ಆಗೋಗುತ್ತೆ ಆ ರೀತಿ ನೋಡಿದ್ದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಚಂದ್ರನ ಶೀತಲ ಬೆಳದಿಂಗಳನ್ನು ನೋಡಿದಾಗ ಹೇಗೆ ಕಾಣಿಸುತ್ತೆ, ಶರತ್ ಪೌರ್ಣಿಮೆ ಇರುತ್ತಲ್ಲ ಆ ದಿನದಲ್ಲಿ ಯಮುನಾ ತಟದಲ್ಲಿ ನಡೆದಂಥ ಅದ್ಭುತ ರಾಸಲೀಲೆ ಅವರಿಗೆ ನೆನಪಿಗೆ ಬಂದ್ಬಿಡುತ್ತೆ. ಭಗವಂತ ಶ್ರೀಕೃಷ್ಣನ ಅಲೌಕಿಕ ಶುದ್ಧವಾದಂತಹ ಪ್ರೇಮಮಯವಾದಂತಹ ಲೀಲೆ ನಡೆದಿರುತ್ತಲ್ಲ, ಅದೆಲ್ಲ ಅವರಿಗೆ ಕಣ್ಮುಂದೆ ಬಂದ ಹಾಗಾಗುತ್ತೆ. ನೋಡಿ, ಈ ಒಂದು ವಿವರಣೆಗಳೆಲ್ಲವೂ ಕೂಡ ಶ್ರೀಕೃಷ್ಣ ಅನ್ನುವಂಥ ಒಂದು ಪುಸ್ತಕದಲ್ಲಿ ಬಂದಿದೆ. ಅದನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಿ, ಓದಿರೋದನ್ನ. ನೀವು ಬೇಕಾದರೆ ಅದನ್ನು ಕೇಳ್ಬೋದು. ತುಂಬ ಚೆನ್ನಾಗಿದೆ. ಭಗವಂತನಾದ ಕೃಷ್ಣನ ಲೀಲೆಗಳು ಅದರಲ್ಲೆಲ್ಲ ಇದೆ. ಚಿಕ್ಕ ಹುಡುಗನಿಂದ ಹಿಡಿದು ಅವನು ಹುಟ್ಟುತ್ತಾನಲ್ವ, ಅಲ್ಲಿಂದ ಹಿಡಿದು ಕಂಪ್ಲೀಟಾಗಿ ಅದರಲ್ಲಿ ಭಗವಂತನ ಲೀಲೆಗಳ ವರ್ಣನೆ ಮಾಡಿದ್ದಾರೆ. ಬೇಕಾದರೆ ಪ್ಲೇಲಿಸ್ಟಲ್ಲಿರುತ್ತೆ, ಅದನ್ನು ನೀವು ಕೇಳ್ಬೋದು. ಸೊ ಕೃಷ್ಣನ ಅಲೌಕಿಕ ಶುದ್ಧವಾದಂತಹ ಪ್ರೇಮಮಯವಾದಂತಹ ಲೀಲೆ ಶರತ್ ಪೂರ್ಣಿಮೆಯ ದಿವಸ ನಡೆದಿರುತ್ತೆ ಯಮುನಾ ತಟದಲ್ಲಿ. ಆ ರಾಸಲೀಲೆ ನೆನಪಿಗೆ ಬಂದು ಒಬ್ಬೊಬ್ಬ ಗೋಪಿಯ ಜೊತೆ ಒಬ್ಬೊಬ್ಬ ಕೃಷ್ಣನಾಗಿ ಅವನು ಮೆರೀತಾನಲ್ಲ, ಆ ಒಂದು ಅದ್ಭುತ ಲೀಲೆ ಕಣ್ಮುಂದೆನೆ ನಡೆದಿರೋ ಹಾಗೆ ಅವ್ರಿಗೆ ಅನುಭವ ಆಗ್ತಾ ಇದೆ. ಅಂದರೆ ಅವರಿಗೆ ಯಮುನೆ ತಟ ನೋಡಿಬಿಟ್ಟು ಶರತ್ ಪೂರ್ಣಿಮೆಯ ಒಂದು ಹುಣ್ಣಿಮೆ ದಿವಸ ಬಂತು ಅಂತಂದರೆ ಅವರಿಗೆ ಅದೆಲ್ಲ ನೆನಪಾಗ್ಬಿಡ್ತಾ ಇತ್ತು. ಕೊನೆಗೆ ಆ ಬೆಳದಿಂಗಳು ಕೂಡ ಕೃಷ್ಣಮಯವಾಗೋಗುತ್ತೆ. ಆಮೇಲೆ ಮೃಗಮದ ಸಾರಕಸ್ತೂರಿಯನ್ನು, ಭೋಗ ಪದಾರ್ಥಗಳನ್ನು, ಅಂದರೆ ಈಗ ಮೃಗಮದ ಅಂತಂದರೆ ಚಮರಿ ಮೃಗ ಅಂತ ಇರುತ್ತಲ್ಲ, ಅದರ ಒಂದು ನಾಭಿಯಲ್ಲಿ ಕಸ್ತೂರಿಯ ಸುಗಂಧ ಇರುತ್ತೆ ಅದು. ಮತ್ತು ಭೋಗಿಸುವಂಥ ಯಾವುದೇ ಪದಾರ್ಥಗಳನ್ನು ಕೂಡ ನೋಡಿದಾಗ ರಾಸಲೀಲೆಯ ಸಂದರ್ಭದಲ್ಲಿ ಅನಂಗದ ಮೇಲೆ ವಿಜಯವನ್ನು ಸಾಧಿಸಿದಂತಹ ಅಂಗಜ ಪಿತನ ಸ್ಮರಣೆಯಾಗುತ್ತೆ. ಅಂದರೆ ಮನ್ಮಥನನ್ನೇ ಗೆದ್ದಿರುವಂಥವನವನು ಅನಂಗನ ಮೇಲೆ ವಿಜಯವನ್ನು, ಅಂದರೆ ಮನ್ಮಥನ ಮೇಲೆ ವಿಜಯವನ್ನು ಸಾಧಿಸಿದಂತಹ ಅಂಗಜ ಪಿತನ ಅಂದರೆ ಆ ಭಗವಂತನ ಸ್ಮರಣೆಯಾಗುತ್ತೆ. ಆ ಕಾಮ ವಿಜಯ ಕೃಷ್ಣನೇ ಎಲ್ಲ ಕಡೆ ನಮಗೆ ಕಾಣಿಸ್ತಾನೆ. ಕಾಮ ಭಾವನೆ ಸಂಪೂರ್ಣ ನಷ್ಟವಾಗಿ ಪರಮ ಪ್ರೇಮದ ಸಾಗರನೇ ಉಕ್ಕಿ ಹರಿಯೋದಕ್ಕೆ ಪ್ರಾರಂಭವಾಗುತ್ತೆ ಅಂತಂದ್ಬಿಟ್ಟು ಅವರವರೇ ಮಾತಾಡ್ಕೊಂಡು ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ನೋಡು ನೀಲಕಂಠ ಪಕ್ಷಿಯ ಕಂಠದಲ್ಲೂ ಕೂಡ ಅವನೇ ಕೂತಿದ್ದಾನಲ್ಲ, ನೋಡು ಇಲ್ಲಿ ಕುಂಜವನದ ಲತೆ, ಆ ಕುಂಜವನ ಅಂತ ಒಂದಿರುತ್ತಲ್ಲ, ಅಲ್ಲಿರುವಂಥ ಲತೆಯಲ್ಲೂ ಕೂಡ ಶ್ಯಾಮಸುಂದರನೇ ಇದ್ದಾನಲ್ವಾ ಅಂತಂದ್ಬಿಟ್ಟು ಈ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ಕೊಳ್ತಾ ಇದ್ದಾರೆ. ಗೋಪಿಕೆಯರು ಹೇಳ್ತಾರೆ, ಜಗತ್ತೇ ಶ್ಯಾಮಮಯವಾಗಿದೆ. ಇದೆಂಥ ವಿಚಿತ್ರ ಅಲ್ಲ, ನಮ್ಮೆಲ್ಲರ ಕಣ್ಣುಗಳೇ ಕೃಷ್ಣಮಯವಾಗೋಗಿದೆಯೇನೋ ಅಂತಂದ್ಬಿಟ್ಟು. ಹೀಗೆ ಇಲ್ಲಿದ್ದಾನೆ ಅಲ್ಲಿಲ್ಲ ಅಂತಲ್ಲ, ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಅನ್ನೋ ರೀತಿ ಅವರಿಗೆ ಮನೆಯಲ್ಲಿ ಉರಿಯುವಂತಹ ದೀಪದ ರೇಖೆಯಲ್ಲೂ, ಅಂದರೆ ಒಂದು ದೀಪ ಹಚ್ಚಿದ್ರೆ ಅದರಲ್ಲೂ ಕೂಡ ಕೃಷ್ಣನನ್ನೇ ನೋಡ್ತಾರೆ. ವೇದದ ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ಅಕ್ಷರ ರೂಪಿಯಾಗಿ ಅವನೇ ತುಂಬಿದ್ದಾನೆ. ಅಷ್ಟೇ ಯಾಕೆ, ಅಖಿಲ ಬ್ರಹ್ಮಾಂಡದಲ್ಲೂ ಕೂಡ ಅವನೇ ಸರ್ವತ್ರ ವ್ಯಾಪಿಸಿದ್ದಾನೆ. ನೋಡಿ ಎಂಥ ಒಂದು ವಿವರಣೆ. ಈ ರೀತಿ ಎಲ್ಲ ಕಡೆ ಭಗವಂತನನ್ನು ನೋಡಬೇಕು. ಇಷ್ಟೊಂದು ಆನಂದವನ್ನು ಕೊಡುವಂಥ, ಮೈಯನ್ನು ರೋಮಾಂಚನಗೊಳಿಸಿ ನಮ್ಮನ್ನು ಒಂದು ಶಾಂತ ಸ್ಥಿತಿಗೆ ಕರ್ಕೊಂಡು ಹೋಗುವಂಥ ಇಂಥ ವಿಚಾರಗಳನ್ನೆಲ್ಲ ಬಿಟ್ಬಿಡ್ತೀವಿ ನಾವು. ಯಾವುದೋ ಒಂದು ಬೇಡದೇ ಇರುವಂಥ ಕಾರಣಗಳು, ಘಟನೆಗಳು, ಮನುಷ್ಯರು ಇವರನ್ನು ಹಿಡ್ಕೊಂಡು ಒದಾಡ್ತಾ ಇರ್ತೀವಿ. ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೇನೋ ಹೇಳಿಬಿಟ್ರು, ಅಥವಾ ಇದನ್ನು ನನಗೆ ಕೊಡಲಿಲ್ಲ, ಅದನ್ನು ಮಾಡಲಿಲ್ಲ, ಇದನ್ನು ಬಿಟ್ಟಿಲ್ಲ. ಈ ರೀತಿಯ ಒಂದು ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು
ವಿಚಿತ್ರವಾಗಿ ಹಿಂಡಾಕ್ಬಿಡ್ತೀವಿ. ಅದರ ಬದಲಾಗಿ ಈ ರೀತಿಯ ಭಗವಂತನ ವಿಚಾರಗಳನ್ನು ಕೇಳಿದಾಗ ನಮಗೆ ಎಷ್ಟು ಆನಂದ ಸಿಗುತ್ತೆ ನೋಡಿ. ಇಂಥ ಪುಣ್ಯ ನಾವು ಮಾಡಿದ್ದೀವಿ ಅಂತಂದರೆ ನಿಜವಾಗ್ಲೂ ಭಗವಂತನ ವಿಚಾರವನ್ನು ಕೇಳಬೇಕು ಅಂದರೂ ಕೂಡ ಪುಣ್ಯ ಮಾಡಿರಬೇಕು, ಇಲ್ಲ ಅಂದರೆ ನಮಗೆ ಸಿಗೋದಿಲ್ಲ. ಸೊ ಇಲ್ಲಿ ಭಗವಂತನ ಲೀಲೆಗಳನ್ನು ಕೇಳೋದ್ರಲ್ಲಿ ಎಷ್ಟು ಆನಂದ ಸಿಗುತ್ತೋ ಅದು ಬೇರೆ ಇನ್ಯಾವುದರಲ್ಲೂ ಸಿಗೋದಿಲ್ಲ. ಗೋಪಿಕೆಯರು ಹುಚ್ಚರ ಹಾಗೆ ಎಲ್ಲ ಕಡೆ ಅವರಿಗೆ ಭಗವಂತ ಕಾಣಿಸ್ತಾ ಇರೋದ್ರಿಂದ ಇಲ್ಲೂ ಕಾಣಿಸ್ತಿದ್ದಾನೆ, ಅಲ್ಲೂ ಕಾಣಿಸ್ತಾ ಇದ್ದಾನೆ. ಅವರು ಒಂದೊಂದು ವಸ್ತುವಿನಲ್ಲೂ ಭಗವಂತನನ್ನು ಹೇಗೆ ನೋಡ್ತಾರೆ ನೋಡಿ, ಆ ಒಂದು ಮಟ್ಟಕ್ಕೆ ನಾವು ನಮ್ಮನ್ನು ತಯಾರು ಮಾಡ್ಕೊಳ್ಬೇಕು. ಅಂದರೆ ಅಷ್ಟು ಪ್ರೀತಿಸ್ಬೇಕು ಭಗವಂತನನ್ನು. ಇದನ್ನೇನು ಕಷ್ಟಪಟ್ಟು ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಒಂದು ಮಗುವನ್ನು ಹೇಗೆ ಪ್ರೀತಿಸ್ತೀವೋ ಆ ರೀತಿ ಭಗವಂತನನ್ನು ಪ್ರೀತಿಸ್ತಾ ಹೋದಾಗ ಎಲ್ಲ ಕಡೆ ಕೂಡ ಅವನೇ ಕಾಣಿಸ್ಕೊಳ್ತಾನೆ. ಇದಕ್ಕೆ ಗೋಪಿಕೆಯರೇ ಸಾಕ್ಷಿ. ಅವರು ಹೇಗೆ ಪ್ರೀತಿಸ್ತಾ ಇದ್ರು ಆ ರೀತಿ ನಾವು ಭಗವಂತನನ್ನು ಪ್ರೀತಿಸಿದಾಗ ಎಲ್ಲವೂ ಕೃಷ್ಣಮಯವಾಗಿಯೇ ಆಗುತ್ತೆ ಅನ್ನೋದನ್ನು ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.